ನನ್ನ ಮೈದುನ ತಂದ ಅನ್ನವನ್ನ ತಿಂದ ನಂತರ ನಾನು 10 ಗಂಟೆಗಳ ಕಾಲ ಪ್ರಜ್ಞೆ ತಪ್ಪಿ ಮಲಗಿದ್ದೆ. ಆಮೇಲೆ ಅವನು ಹೇಳಿದ ಮಾತನ್ನ ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ಸರದಂತಾಯ್ತು. ಅತ್ಗೆ, ನಿಮ್ಮ ಅನ್ನದಲ್ಲಿ ನಾನು ಪಾತ್ರೆ ತರಿಸಿದ್ದೆ. ಅವನು ನನ್ನನ್ನ, ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆನ ನೀವು ಕೊನೆವರೆಗೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಹಾಗೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಕತೆಗೆ ಹೋಗೋಣ. ನನ್ನ ಮದುವೆಯ ದಿನದಂದು ನನ್ನ ಮೈದುನ ತುಂಬ ಸಂತೋಷವಾಗಿದ್ದ. ಅವನು ಚಿಕ್ಕ ಹುಡುಗ, ಕೇವಲ 19 ವರ್ಷ ವಯಸ್ಸು. ನಾನು ಯಾವಾಗಲೂ ಅವನನ್ನ ನನ್ನ ತಮ್ಮನಂತೆ ನೋಡಿಕೊಳ್ಳುತ್ತಾ ಪ್ರೀತಿಸ್ತಿದ್ದೆ. ಅವನು ಕೂಡ ನನ್ನನ್ನು ತುಂಬ ಗೌರವದಿಂದ ಅತ್ತಿಗೆ ಅಥವಾ ಅಮ್ಮ ಅಂತ ಕರೀತಾ ಇದ್ದ. ಆದರೆ ನನ್ನ ಗಂಡ ತೀರಿ ಹೋದ ನಂತರ ಆ ಮನೆ ನಿಶ್ಶಬ್ದವಾಯಿತು. ನನಗೆ ರಾತ್ರಿ ವೇಳೆ ಒಂಟಿಯಾಗಿ ಮಲಗೋದಕ್ಕೆ ತುಂಬ ಭಯ ಆಗ್ತಾ ಇತ್ತು. ಅದಕ್ಕಾಗಿಯೇ ನನ್ನ ಮೈದುನನನ್ನು ನನ್ನ ಪಕ್ಕದಲ್ಲಿ ಮಲಗಿಸಿಕೊಳ್ಳೋದಕ್ಕೆ ಪ್ರಾರಂಭಿಸಿದೆ. ಚಳಿಗಾಲದ ರಾತ್ರಿಗಳು ಕಠಿಣವಾಗಿದ್ವು. ಒಂದೇ ಮಂಚದ ಮೇಲೆ ಅವನೊಂದಿಗೆ ಮಲಗೋದು ಮೊದಲಿಗೆ ನನಗೆ ವಿಚಿತ್ರವಾಗಿ ಅನಿಸಿತು. ನನ್ನ ಗಂಡನ ಮರಣದ ನಂತರ ಪ್ರತಿದಿನವೂ ಭಾರವಾಗಿ ಕಳೆಯಿತು. ಜೀವನವೇ ಹೊರೆಯಾಗಿ ಅನ್ನಿಸ್ತು. ಅಷ್ಟೇ ಅಲ್ಲದೆ ಮಧ್ಯರಾತ್ರಿಯಲ್ಲಿ ನಿದ್ದೆ ಬಾರದ ಸಮಯದಲ್ಲಿ ಅಸಲಿಗೆ ನಾನು ಯಾಕೆ ಬದುಕಿರಬೇಕು ಅನ್ನೋ ಆಲೋಚನೆ ಬರ್ತಾ ಇತ್ತು. ಆ ರಾತ್ರಿಗಳಲ್ಲಿ ನನ್ನ ಮೈದುನ ತುಂಬ ಪ್ರಶಾಂತವಾಗಿ ನಿದ್ದೆ ಮಾಡ್ತಾ ಇದ್ದ. ನಾನು ಮಾತ್ರ ಕತ್ತಲಿನಲ್ಲಿ ಎಚ್ಚರವಾಗಿದ್ದು ಭಯದಿಂದ ಅವನನ್ನು ನೋಡ್ತಾ ಇರ್ತಾ ಇದ್ದೆ. ಈಗ ನಮ್ಮನೆಯಲ್ಲಿ ಅತ್ತೆ ಮಾವಂದಿರು ಇಲ್ಲ, ಹಾಗೆ ನನ್ನ ತಂದೆ ತಾಯಿ ಕೂಡ ಇಲ್ಲ. ಈಗ ಮನೆಯಲ್ಲಿ ಕೇವಲ ನಾನು ಮತ್ತು ನನ್ನ ಪತ್ನಿಯ ಏಕೈಕ ತಮ್ಮನಾದ ಮಹೇಶ್ ಮಾತ್ರ ಇದ್ದೇವೆ. ಹಾಗಾಗಿ ಈ ಸಣ್ಣ ಹುಡುಗನನ್ನು ನೋಡಿಕೊಳ್ಳುತ್ತಾ ನನ್ನ ಜೀವನದ ಉಳಿದ ದಿನಗಳು ಹೇಗೆ ಕಳೆಯುತ್ತವೋ ಅಂಥೇಳಿ ಆಗಾಗ ಯೋಚಿಸ್ತಾ ಇದ್ದೆ. ಮುಖ್ಯವಾಗಿ ನನಗೆ ಮದುವೆಯಾದಾಗ ಮಹೇಶ್ ತುಂಬ ಸಂತೋಷಪಟ್ಟಿದ್ದ. ಯಾಕಂದರೆ ತನಗೆ ಒಬ್ಬ ತಾಯಿ ಸಿಕ್ಕಿದ್ದಾಳೆ ಅಂಥೇಳಿ ಅವನು ನನ್ನನ್ನು ನೋಡಿ ಅಂದುಕೊಳ್ತಾ ಇದ್ದ. ಆದರೆ ನನ್ನ ಅಮ್ಮ ಯಾವಾಗಲೂ ನನ್ನನ್ನು ಎಚ್ಚರಿಸ್ತಾ ಇದ್ರು. ನೋಡ್ಮಗಳೇ, ನಿನ್ನ ಮೈದುನ ನಿನ್ನನ್ನು ತಾಯಿ ಅಂತ ಭಾವಿಸಿದ್ರು ಅವನು ನಿನ್ನ ಮಗ ಅಲ್ಲ. ಅವನಿಂದ ಸ್ವಲ್ಪ ದೂರ ಇರು. ಯಾಕಂದರೆ ಕೆಲವು ದಿನಗಳ ನಂತರ ಅವನು ದೊಡ್ಡವನಾಗ್ತಾನೆ. ಆಗ ಅವನು ನಿನ್ನಿಂದ ದೂರವಿರಬೇಕು. ಆದ್ದರಿಂದ ಈಗಲಿಂದಲೇ ಅವನಿಗೆ ಹೇಗೆ ಇರಬೇಕು ಅಂತ ನನ್ನನ್ನು ಅಭ್ಯಾಸ ಮಾಡಿಸು ಅಂತ ಹೇಳ್ತಾ ಇತ್ತು. ನಾನಂತೂ ಅಮ್ಮನ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಮಹೇಶ್ ಅಳುತ್ತಾ ಅಥವಾ ಸಂತೋಷದಿಂದ ನನ್ನ ಹತ್ರ ಬರ್ತಾ ಇದ್ದ. ಆಗ ಅಮ್ಮನ ಮಾತುಗಳನ್ನು ಕಠಿಣವಾಗಿ ಅನ್ನಿಸ್ತಾ ಇದ್ವು. ಆದರೆ ಕಾಲ ಬದಲಾಯಿತು. ನನ್ನ ಗಂಡ ಮರಣ ಹೊಂದಿದ ನಂತರ ಆ ಮಾತುಗಳ ಅರ್ಥ ಏನು ಅಂತನ್ನೋದು ನನಗೆ ತಿಳಿಯಿತು. ನನ್ನ ಜೀವನ ಒಮ್ಮೆಗೆ ಬದಲಾಯಿತು. ಆ ಮನೆಯಲ್ಲಿ ನಾನು ಮತ್ತು ಮಹೇಶ್ ಮಾತ್ರ ಉಳಿಸ್ಕೊಂಡ್ವಿ. ಆ ಸಣ್ಣ ವಯಸ್ಸಿನಲ್ಲಿ ಅವನಿಗೂ ಒಂದು ಪೆಟ್ಟು ಬಿದ್ದಿತ್ತು. ನನಗೆ ಮಾತ್ರ ಪ್ರಪಂಚಕ್ಕೆ ಕತ್ತಲೆಯಾಯಿತು. ಆದರೆ ಆ ದಿನದ ರಾತ್ರಿ ತುಂಬ ಭಯಾನಕವಾಗಿತ್ತು. ಯಾಕಂದರೆ ಆ ದಿನ ತುಂಬ ಸಮಯವಾಯಿತು. ಆದರೆ ಮಹೇಶ್ ಇನ್ನೂ ಮನೆಗೆ ಬಂದಿರಲಿಲ್ಲ. ಸಮಯ 12 ದಾಟಿದ್ರೂ ಎಲ್ಲೂ ಅವನ ಹೆಜ್ಜೆಯ ಶಬ್ದ ಕೇಳಿಸ್ಲಿಲ್ಲ. ಬಹುಶಃ ತನ್ನ ಅಣ್ಣನ ಸಂಬಂಧಿಕರ ಜೊತೆ ಇದ್ದಿರಬಹುದು ಅಂತ ಅನ್ಕೊಂಡೆ. ಆದರೂ ಮನಸ್ಸು ಸುಮ್ಮನೆ ಇರಲಿಲ್ಲ. ಅಮ್ಮನ ಮಾತುಗಳು ಮತ್ತೆ ಮತ್ತೆ ನೆನಪಾದ್ವು. ಸ್ವಲ್ಪ ಸಮಯದ ನಂತರ ಯಾರೋ ಬಾಗಿಲು ತಟ್ಟಿದ ಶಬ್ದ ನನಗೆ ಕೇಳಿಸ್ತು. ಆ ಶಬ್ದ ಕೇಳಿದ ಕೂಡಲೇ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳೋದಕ್ಕೆ ಪ್ರಾರಂಭಿಸ್ತು. ನಾನು ಭಯ ಪಡುತ್ತಲೇ ಬಾಗಿಲನ್ನು ತೆರೆದೆ. ಆ ದಿನ ಮನೆ ಅಡವಿಯಂತೆ ಅನ್ನಿಸ್ತು. ಮಹೇಶ್ ನನಗೆ ಸಣ್ಣ ತೋಳದಂತೆ ಕಾಣಿಸ್ತಾ. ಯಾಕೋ ಅವನ ಬಗ್ಗೆ ಕೆಟ್ಟದಾಗೆ ಅನಿಸತೊಡಗಿತು. ಆದರೆ ಮಹೇಶ್ ಮನೆಗೆ ಬಂದಾಗ ಅವನ ಕೈಯಲ್ಲಿ ಒಂದು ಸಣ್ಣ ಪ್ಯಾಕೆಟ್ ಇತ್ತು. ಆಗ ಮಹೇಶ್ ಮುಗ್ಧವಾಗಿ, ಅತ್ತಿಗೆ ಊಟ ಮಾಡಿದ್ರಾ ಅಂತ ಕೇಳ್ದ. ನಾನು ಇನ್ನೂ ಇಲ್ಲ ಮಹೇಶ್ ಅಂತ ಹೇಳಿದ ಕೂಡಲೇ ಮಹೇಶ್ ತನ್ನ ಕೈಯಲ್ಲಿದ್ದ ಪ್ಯಾಕೆಟನ್ನು ತೆರೆದ. ಅದರಲ್ಲಿ ಹೋಟೆಲ್ನಿಂದ ತಂದ ಅನ್ನ ಇತ್ತು. ಮಹೇಶ್ ಆ ಪ್ಯಾಕೆಟನ್ನು ಒಂದು ಪ್ಲೇಟಿಗೆ ಹಾಕಿ ನನಗೆ ತಿನ್ನೋದಕ್ಕೆ ಕೊಟ್ಟ. ಮಹೇಶ್ ಮಾಡಿದ ಈ ಕೆಲಸ ನೋಡಿ ನನಗೆ ಕಣ್ಣೀರು ಬಂತು. ಅವನು ತನ್ನ ಕೈಗಳಿಂದ ಪ್ಲೇಟ್ನಲ್ಲಿ ಅನ್ನವನ್ನು ಹಾಕುತ್ತಾ ಯಾವುದೇ ಚಂಚಲತೆ ಇಲ್ಲದೆ ಶಾಂತವಾಗಿದ್ದ. ಆ ಸಣ್ಣ ವಯಸ್ಸಿನಲ್ಲೇ ಅವನಲ್ಲಿ ಒಬ್ಬ ದೊಡ್ಡ ಮನುಷ್ಯನ ಜಾಗರೂಕತೆ ಕಂಡಿತು. ಇದೆಲ್ಲ ನೋಡಿದ ಮೇಲೆ ತನ್ನ ಅಣ್ಣನೆಲ್ಲದ ಕೊರತೆ ಅವನಿಗೆ ಎಷ್ಟು ತಟ್ಟಿದೆ ಅಂತೇಳಿ ನನಗೆ ಅರ್ಥ ಆಯಿತು. ನನಗೆ ಅನ್ನ ತಿನ್ನೋದಕ್ಕೆ ಹೇಳಿದಾಗ ಅವನ ಕಣ್ಣುಗಳಲ್ಲಿ ಪ್ರೀತಿಯ ಜೊತೆಗೆ
ಭಯವೂ ಕಾಣಿಸ್ತಾ ಇತ್ತು. ನಾನು ಏನು ಮಾತಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅಮ್ಮ ಹೇಳಿದ ಮಾತುಗಳು ಮಾತ್ರ ನನ್ನ ಮನಸ್ಸಿನಲ್ಲಿ ಸುಳಿತಾ ಇದ್ದು. ಊಟ ಮಾಡಿದ ನಂತರ ನಾನು ಮಲಗುವುದಕ್ಕೆ ಮೇಲೆ ಹೋಗ್ತಾ ಇದ್ದೆ. ಆದರೆ ಆಗ ಮಹೇಶ್, ಅತ್ತಿಗೆ ಮೇಲಿನ ರೂಮಿಗೆ ಹೋಗಬೇಡಿ, ಯಾರಾದರೂ ಕೆಟ್ಟ ಉದ್ದೇಶದಿಂದ ಮನೆಗೆ ಬರಬಹುದು, ಅದರಿಂದ ನೀವು ಕೂಡ ನನ್ನ ರೂಮಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ದ. ಆ ಮಾತನ್ನು ಕೇಳಿ ನನಗೆ ತುಂಬ ಆಶ್ಚರ್ಯ ಆಯಿತು. ಆದರೆ ಕೊನೆಗೆ ನಾನು ಮಹೇಶ್ ರೂಮಲ್ಲೇ ಮಲಗೋದಕ್ಕೆ ಸಿದ್ಧವಾದೆ. ನಾನು ಮಹೇಶ್ ರೂಮಿಗೆ ಹೆಜ್ಜೆ ಇಟ್ಟ ಕೂಡಲೇ ಅಲ್ಲಿ ನನ್ನ ಕಣ್ಣ ಮುಂದೆ ಒಂದು ಅನಿರೀಕ್ಷಿತ ದೃಶ್ಯ ಕಾಣಿಸ್ತು. ಅದೇನಂದ್ರೆ, ನನ್ನ ಮದುವೆಯ ಆಭರಣಗಳ ಪೆಟ್ಟಿಗೆ ಒಂದು ಟೇಬಲ್ ಮೇಲೆ ಇತ್ತು. ಅವು ಅಲ್ಲಿ ಕಂಡಿದ್ದು ನನಗೆ ಆಶ್ಚರ್ಯ ಆಯಿತು. ಯಾಕಂದ್ರೆ ನಾನು ಅವುಗಳನ್ನು ಜಾಗರೂಕತೆಯಿಂದ ಬೀರುವಿನಲ್ಲಿ ಇಟ್ಟಿದ್ದೆ. ಆದರೆ ಅವು ಇಲ್ಲಿಗೆ ಹೇಗೆ ಬಂದವು ಅಂತ ನನಗೆ ಅರ್ಥ ಆಗಲಿಲ್ಲ. ಈ ವಿಷಯದ ಬಗ್ಗೆ ನಾಳೆ ಬೆಳಗ್ಗೆ ಕೇಳೋಣ ಅಂತ ಅನ್ಕೊಂಡು ಅಲ್ಲಿ ಸ್ವಲ್ಪ ಸಮಯ ನಿಶಬ್ದವಾಗಿ ಕುಳಿತಿದ್ದೆ. ಆದರೆ ಅಷ್ಟರಲ್ಲೇ ನನ್ನಲ್ಲಿ ಒಂದು ವಿಚಿತ್ರವಾದ ಭಾವನೆ ಉಂಟಾಯಿತು. ಮಹೇಶ್ ತಂದ ಅನ್ನ ತಿಂದಮೇಲೆ ಒಮ್ಮೆಗೆ ಮೆಲ್ಲಗೆ ಮತ್ತೆ ಬಂದಂತೆ ಅನ್ನಿಸ್ತು. ಬಹುಶಃ ಸುಸ್ತಾಗಿರ್ಬೋದು ಅಂತ ಅನ್ಕೊಂಡೆ. ಆದರೆ ಆ ನಿದ್ದೆ ಯಾಕೋ ವಿಚಿತ್ರವಾಗಿ ಮತ್ತು ಭಿನ್ನವಾಗಿ ಅನ್ನಿಸ್ತು. ಮರುದಿನ ನಾನು ಕಣ್ಣು ತೆರೆದು ನೋಡಿದಾಗ ಬೆಳಗ್ಗೆ 10 ಗಂಟೆಯಾಗಿತ್ತು. ಇವತ್ತು ನನಗೆ ಯಾಕೆ ಇಷ್ಟೊಂದು ನಿದ್ದೆ ಬಂತು ಅಂತ ಆಶ್ಚರ್ಯ ಆಯಿತು. ಯಾಕಂದರೆ ಕಳೆದ 2 ದಿನಗಳಿಂದ ನನಗೆ ನಿದ್ದೆನೇ ಬಂದಿರಲಿಲ್ಲ. ಅಂಥದ್ರಲ್ಲಿ ಮಹೇಶ್ ತಂದ ಅನ್ನ ತಿಂದ ನಂತರ ನನಗೆ ಯಾಕೆ ಈ ರೀತಿ ನಿದ್ದೆ ಬಂತು, ಅನ್ನದಲ್ಲಿ ಏನಾದರೂ ಬೆರೆಸಿದ್ನಾ ಅಂತನೂ ಸಂಶಯ ಬಂತು. ಆದರೆ ಮಹೇಶ್ ಯಾಕೆ ಹೀಗೆ ಮಾಡ್ತಾನೆ ಅಂಥೇಳಿ ನನ್ನಲ್ಲಿ ನಾನು ಅಂದುಕೊಳ್ತಾ ಇದ್ದೆ. ಸ್ವಲ್ಪ ಸಮಯದ ನಂತರ ಕಣ್ಣು ಉಜ್ಜಿಕೊಳ್ಳುತ್ತಾ ಹೊರಗೆ ಬಂದೆ. ಆಗ ಮಹೇಶ್ ಅಡುಗೆ ಮನೆಯಲ್ಲಿ ಟೀ ಮಾಡ್ತಾ ಇದ್ದ. ಅವನನ್ನು ನೋಡಿ ನನಗೆ ತುಂಬ ಕೆಟ್ಟದಾಗನ್ನಿಸ್ತು. ಅದಕ್ಕೆ ನೀವು ಸ್ವಲ್ಪ ತಡವಾಗಿ ಎದ್ದಂತಿದೆ, ಚೆನ್ನಾಗಿ ನಿದ್ದೆ ಬಂತಾ ಅಂಥೇಳಿ ನನ್ನ ಕಡೆ ನೋಡುತ್ತಾ ಕೇಳ್ದ. ನಾನು ಭಯ ಪಡುತ್ತಲೇ ಹೌದು ತುಂಬ ನಿದ್ದೆ ಬಂತು ಅಂತ ಹೇಳೋಷ್ಟರಲ್ಲಿ ಮಹೇಶ್, ಯಾಕೆ ಬರಲ್ಲ ಅತ್ತಿಗೆ, ನಾನು ನಿಮ್ಮ ಅನ್ನದಲ್ಲಿ ಮಾತ್ರೆ ಬೆರೆಸಿದ್ದೆ, ಅದಕ್ಕೆ ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರಿ ಅಂತ ಹೇಳ್ದ. ಆ ಮಾತನ್ನು ಕೇಳಿದ ಕೂಡಲೇ ನಾನು ಒಮ್ಮೆಗೆ ಆಘಾತಕ್ಕೊಳಗಾದೆ. ಮಹೇಶ್ ಇಷ್ಟು ನೀಚವಾಗಿ ಯಾಕೆ ಯೋಚನೆ ಮಾಡ್ದ ಅಂಥೇಳಿ ನಾನು ಅನ್ಕೊಂಡೆ. ನಾನು ಮಹೇಶ್, ನಿನಗೇನಾಗಿದೆ, ಅಸಲಿಗೆ ಯಾಕೆ ಅನ್ನದಲ್ಲಿ ನಿದ್ರೆ ಮಾತ್ರೆ ಬೆರೆಸಿದೆ ಅಂತ ಕೇಳಿದೆ. ನನ್ನನ್ನು ಕ್ಷಮಿಸಿ ಅತ್ತಿಗೆ, ನೀವು 2 ದಿನಗಳಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ, ಅದರಿಂದ ನೀವು ಚೆನ್ನಾಗಿ ನಿದ್ದೆ ಮಾಡಲಿ ಅಂತನ್ನೋ ಉದ್ದೇಶದಿಂದ ನಾನು ಹಾಗೆ ಮಾಡಿದೆ ಅಂಥೇಳಿ ಮಹೇಶ್ ಹೇಳ್ದ. ನನ್ನನ್ನು ಕ್ಷಮಿಸಿ ಅಂಥೇಳಿ ನನಗೆ ಟೀ ಕುಡಿಯೋದಕ್ಕೆ ಕೊಟ್ಟ. ಆದರೆ ನನಗೆ ಇನ್ನೂ ಸಂಶಯವು ಇದ್ದ ಕಾರಣ ಈಗ ಈ ಟೀಯಲ್ಲಿ ಏನು ಬೆರೆಸಿದ್ಯಾ ಅಂತ ಕೇಳಿದೆ. ಇಲ್ಲ ಅತ್ತಿಗೆ, ಆ ಮಾತ್ರೆಗಳನ್ನು ಕೂಡ ನಿಮ್ಮ ಸುಖಕ್ಕಾಗಿಯೇ ಬೆರೆಸಿದ್ದೆ, ಆದರೆ ಈ ಟೀಯಲ್ಲೇ ನಾನು ಏನೇನೂ ಬೆರೆಸಿಲ್ಲ, ಬೇಕಿದ್ರೆ ನಾನೇ ಮೊದಲು ಕುಡಿತೀನಿ ನೋಡಿ ಅಂಥೇಳಿ ಮಹೇಶ್ ಆ ಟೀ ಕುಡಿಯೋದಕ್ಕೆ ಪ್ರಾರಂಭಿಸ್ದ. ಸರಿ ಮಹೇಶ್, ಆ ಟೀಯನ್ನು ಇತ್ತ ಕೊಡು, ನಾನು ಕೂಡ ಕುಡಿತೇನೆ, ನನ್ನನ್ನು ಕ್ಷಮಿಸು, ನಾನು ನಿನ್ನ ಮೇಲೆ ಸಂಶಯವನ್ನು ಪಟ್ಟೆ ಅಂತ ಹೇಳಿದ್ಮೇಲೆ ನಾನು ಮಹೇಶ್ ನನ್ನ ಇಷ್ಟು ಬಲವಾಗಿ ನಂಬೋದಕ್ಕೆ ಪ್ರಾರಂಭಿಸಿದೆ. ಆ ದಿನ ನಾನು ಮಹೇಶ್ಗೆ ಏನೂ ಹೇಳಿಲ್ಲ. ಅವನು ಇನ್ನು ಏನು ಹೇಳ್ತಾನೆ ಅಂತ ತಿಳಿಯೋದಕ್ಕೆ ಬಯಸಿದೆ. ಯಾಕೆಂದರೆ ಅವನ ರೂಮಿನಲ್ಲಿ ನನ್ನ ಮದುವೆಯ ಆಭರಣಗಳನ್ನು ನಾನು ನೋಡಿದ್ದೆ. ಅದರ ಬಗ್ಗೆ ಮಹೇಶ್ ಇನ್ನೂ ಏನನ್ನೂ ಕೂಡ ಮಾತಾಡಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಮಹೇಶ್ ಮಾತಾಡೋದಕ್ಕೆ ಪ್ರಾರಂಭಿಸ್ದ. ಅತ್ತಿಗೆ, ನನ್ನನ್ನು ಕ್ಷಮಿಸಿ, ನಾನು ನಿಮ್ಮ ಮದುವೆ ಆಭರಣಗಳ ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ಚೆನ್ನಾಗಿ ತಿಳಿದಿರುವ ಪ್ರಾಮಾಣಿಕ ಅಂಕಲ್ ಒಬ್ಬರಿದ್ದಾರೆ. ಅವರಿಗೆ ಈ ಆಭರಣಗಳನ್ನು ಮಾರಿದ್ರೆ ಅವರು ನಮಗೆ ತುಂಬ ಹಣವನ್ನು ನೀಡ್ತಾರೆ. ಆ ಹಣದಿಂದ ನಾವು ಒಂದು ಒಳ್ಳೆಯ ಮನೆ ಖರೀದಿಸೋಣ. ಯಾಕಂದರೆ ಈ ಬಾಡಿಗೆ ಮನೆಯಲ್ಲಿ ನಾವು ಹೆಚ್ಚು ದಿನ ಇರೋದಕ್ಕೆ ಆಗೋದಿಲ್ಲ. ಇನ್ನೂ 2 ದಿನ ಕಳೆದ್ರೆ ಮನೆಯ ಮಾಲೀಕ ಅದು ಇದು ಅನ್ನೋ ನೆಪ ಹೇಳಿ ಪ್ರತಿದಿನ ನಮ್ಮ ಮನೆಗೆ ಬರೋದಕ್ಕೆ ಪ್ರಾರಂಭಿಸ್ತಾನೆ. ಇದರಿಂದಾಗಿ ನಿಮಗೂ ತುಂಬ ತೊಂದರೆ ಆಗುತ್ತೆ ಅಂಥೇಳಿ ಮಹೇಶ್ ಹೇಳ್ದ. ಈ ಮಾತನ್ನು ಕೇಳಿ ಇಷ್ಟು ಸಣ್ಣ ಹುಡುಗನಿಗೆ ಯಾರೋ ಹೇಳಿಕೊಟ್ಟಂತೆ ಇಷ್ಟು ದೊಡ್ಡ ಆಲೋಚನೆಗಳು ಹೇಗೆ ಬರ್ತಿವೆ ಅಂಥೇಳಿ ನನಗೆ ಆಶ್ಚರ್ಯ ಆಯಿತು. ಅರೆ ಮಹೇಶ್, ನಿನಗೆ ಇಂತಹ ಆಲೋಚನೆಗಳು ಹೇಗೆ ಬರ್ತಿವೆ ಅಂಥೇಳಿ ನಾನು ಕೇಳಿದೆ. ಅತ್ತಿಗೆ,
ನೀವು ನನಗೆ ಅಮ್ಮನಿಗೆ ಸಮಾನ, ಆದ್ದರಿಂದ ನಿಮಗೆ ಯಾವುದೇ ತೊಂದರೆ ಬರದಂತೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂಥೇಳಿ ಮಹೇಶ್ ಹೇಳಿದಾಗ ಅವನ ಸಣ್ಣ ವಯಸ್ಸನ್ನ ಮೀರಿದ ಮಾತುಗಳನ್ನ ಕೇಳಿ ನನ್ನ ಕಣ್ಣಲ್ಲಿ ನೀರು ಬಂತು. ಯಾರು ಊಹಿಸದ ರೀತಿಯಲ್ಲಿ ನನ್ನ ಜೀವನ ಒಮ್ಮೆಗೆ ಬದಲಾಯಿತು. ನಿನ್ನೆಯವರೆಗೂ ನಗನಗತಾ ಇದ್ದ ಕುಟುಂಬ ಈಗ ಒಂದು ನಿಶ್ಶಬ್ದವಾದ ಮನೆಯಂತೆ ಬದಲಾಯಿತು. ಪತಿಯನ್ನು ಕಳೆದುಕೊಂಡ ನಾನು ಮಾತುಗಳಲ್ಲಿ ಹೇಳಲಾಗಿದಂಥ ಶೂನ್ಯದೊಂದಿಗೆ ದಿನಗಳನ್ನು ಕಳೀತಾ ಇದ್ದೆ. ಮಹೇಶ್ ಮಾತ್ರ ಇನ್ನೂ ಕೇವಲ 20 ವರ್ಷದ ಹುಡುಗ. ಆದರೆ ಈಗ ಅವನ ಸಣ್ಣ ಕೈಗಳಲ್ಲಿ ಎಂತಹ ಜವಾಬ್ದಾರಿಯನ್ನು ಹೊರಬೇಕಾದ ಪರಿಸ್ಥಿತಿ ಬಂದಿದೆ. ಅದು ಅವನು ಹೊರಬೇಕಾದ ವಯಸ್ಸಲ್ಲ, ಆದರೂ ತನ್ನ ಅತ್ತಿಗೆ ಒಂಟಿಯಾಗಿದ್ದಾಳೆ ಎಂದು ಏನಾದರೂ ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಇಂತಹ ಪರಿಸ್ಥಿತಿಯಲ್ಲಿ ನಮ್ಮಿಬ್ಬರನ್ನು ಯಾರಾದರೂ ಸುಲಭವಾಗಿ ಮೋಸ ಮಾಡಬಹುದು ಅನ್ನುವಂತಹ ಭಯ ಯಾವಾಗಲೂ ನಮಗಿತ್ತು. ಅದಕ್ಕಾಗಿಯೇ ನಾನು ನನ್ನ ತಂದೆ ತಾಯಿಯ ಜೊತೆ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡೆ. ನಾನು ನನ್ನ ಆಭರಣಗಳನ್ನು ಮಾರಿ ಮನೆ ಖರೀದಿಸಬೇಕಂತಿರೋ ವಿಷಯದ ಬಗ್ಗೆ ಹೇಳಿದೆ. ಆದರೆ ಆ ಮಾತನ್ನ ಕೇಳಿದ ಕೂಡಲೇ ನನ್ನ ತಂದೆ ತಾಯಿ ಬೇಡ ಅಂತ ಎಚ್ಚರಿಸಿದ್ರು. ನೀನು ಕೂಡ ನಮ್ಮ ಜೊತೆನೇ ಇರು, ಈಗ ಹೊಸದಾಗಿ ಮನೆ ಖರೀದಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆದರೆ ಆ ಮನೆಯಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂಥೇಳಿ ನನಗೆ ತಿಳಿದಿತ್ತು. ಯಾಕಂದ್ರೆ ನನ್ನ ಅಣ್ಣಂದಿರು ಕೂಡ ನಮ್ಮ ಹೆಂಡತಿಯರ ಮಾತನ್ನೇ ಕೇಳ್ತಾರೆ. ಆದ್ದರಿಂದ ಅವರು ನನಗೆ ಸಹಾಯ ಮಾಡುವುದಿಲ್ಲ. ಅದಕ್ಕಾಗಿ ನಾನು ಯಾರ ಮೇಲೂ ಕೂಡ ಅವಲಂಬಿತ ಆಗೋದಕ್ಕೆ ಆಗೋದಿಲ್ಲ, ಅವಲಂಬಿತ ಆಗಬಾರ್ದು ಅಂತ ಕೂಡ ನಿರ್ಧರಿಸಿದೆ. ಹಾಗಾಗಿ ನಾನು ನನ್ನ ಆಭರಣಗಳನ್ನು ಮಹೇಶ್ಗೆ ನೀಡಿ ಹಣ ತರೋದಕ್ಕೆ ಹೇಳಿದೆ. ಮಹೇಶ್ ತನ್ನ ಅಂಕಲ್ ಹತ್ರ ಹೋಗಿ ಆಭರಣಗಳನ್ನ ಮಾರಿ ಒಂದು ಮನೆ ಖರೀದಿಸಿದ. 2 ದಿನಗಳೊಳಗಡೆ ನಮಗೆ ಒಂದು ಹೊಸ ಮನೆಯ ಕಾಗದ ಪತ್ರಗಳು ತಂದುಕೊಟ್ರು. ನನ್ನ ಕೈಯಲ್ಲಿ ಕಾಗದ ಪತ್ರಗಳನ್ನು ಹಿಡಿದ ತಕ್ಷಣ ನನಗೆ ನಂಬೋದಕ್ಕೆ ಸಾಧ್ಯ ಆಗಲಿಲ್ಲ. ಇಷ್ಟು ವೇಗವಾಗಿ ಮನೆ ಖರೀದಿಸೋಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಅನ್ನೋದು ಅರ್ಥ ಆಗಲಿಲ್ಲ. ಮಹೇಶ್ ಕಾಗದ ಪತ್ರಗಳನ್ನು ನನ್ನ ಕೈಗಿಟ್ಟ. ಅವನ ಮುಖ ಪ್ರಶಾಂತವಾಗಿದ್ರೂ ಕಣ್ಣುಗಳಲ್ಲಿ ಒಂದು ವಿಭಿನ್ನ ಗಾಂಭೀರ್ಯ ಇತ್ತು. ಆ ಸಣ್ಣ ವಯಸ್ಸಿನಲ್ಲಿ ಇಷ್ಟು ಆಲೋಚನೆ, ಇಷ್ಟು ಜವಾಬ್ದಾರಿ ಹೇಗೆ ಬಂತು ಅಂತನ್ನಿಸ್ತು. ಆಮೇಲೆ ಅವನು ಮೆಲ್ಲಗೆ ಹೇಳ್ದ, ಮನ ಸ್ವಚ್ಛ ಮಾಡ್ಕೊಳ್ಳೋಣ, ಆಮೇಲೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂಥೇಳಿ ಆ ಮಾತು ಕೇಳಿದ ನಂತರ ನನಗೆ ಮನಸ್ಸಿನಲ್ಲಿ ಆತಂಕ ಹೆಚ್ಚಾಯಿತು. ಆದರೆ ಮಹೇಶ್ ಮಾತ್ರ ಯಾವುದೇ ಆಲೋಚನೆಯಲ್ಲಿ ಇರಲಿಲ್ಲ. ನಾವಿಬ್ಬರು ಸೇರಿ ಬಹಳ ದಿನಗಳ ಕಾಲ ಸಂತೋಷವಾಗಿದ್ವು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಆನಂದವಾಗಿ ಬದುಕ್ತಾ ಇದ್ವಿ. ಆದರೆ ಕೆಲವು ವರ್ಷಗಳ ನಂತರ ಮಹೇಶ್ ಸಂಪೂರ್ಣವಾಗಿ ಬದಲಾಗಿ ಹೋಗಿಬಿಟ್ಟ. ಒಂದಿನ ನಾನು ಮಹೇಶ್ಗಾಗಿ ರುಚಿಕರವಾದ ಅಡುಗೆಯನ್ನು ತಯಾರಿಸಿದ್ದೆ. ಆದರೆ ಮಹೇಶ್ ತುಂಬ ಸಮಯದವರೆಗೂ ಮನೆಗೆ ಬರಲಿಲ್ಲ. ಸಮಯ ರಾತ್ರಿ 11 ಗಂಟೆ ಆಯಿತು. ಆದರೆ ಮಹೇಶ್ ಇನ್ನೂ ಮನೆಗೆ ಬಂದಿರಲಿಲ್ಲ. ಸುಮಾರು 11 ಗಂಟೆಗೆ ಮಹೇಶ್ ಮನೆಗೆ ಬಂದ. ಆಗ ನಾನು ಕೋಪ ತಡೆದುಕೊಳ್ಳಾರ್ದೆ ಮಹೇಶ್ ನನ್ನ ಕೇಳಬಿಟ್ಟೆ, ಬೈಯೋದಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಮಹೇಶ್ ಈಗ ಸಂಪೂರ್ಣವಾಗಿ ಬದಲಾಗಿದ್ದ. ಈ ಬಾರಿ ಮಹೇಶ್ ಆಶ್ಚರ್ಯಕರವಾಗಿ ನನ್ನನ್ನು ಮದುವೆ ಮಾಡಿಕೊಳ್ಳುವಂತೆ ಕೇಳಿಬಿಟ್ಟ. ಆ ಮಾತನ್ನು ಕೇಳಿ ನಾನು ದಿಗ್ಭ್ರಾಂತಳಾಗಿ ಭಯಪಟ್ಟೆ. ಮಹೇಶ್ ತನ್ನ ಬಾಲ್ಯದ ಸಾದಾ ಸೀದಾ ಸ್ವಭಾವವನ್ನು ಕಳೆದುಕೊಂಡು ವಿಚಿತ್ರವಾಗಿ ಬದಲಾಗಿದ್ದಾನೆ ಅಂಥೇಳಿ ನಾನು ಗುರುತಿಸಿದೆ. ಮಾರನೇ ದಿನ ಬೆಳಗ್ಗೆ ಮಹೇಶ್ ಮನೆಯಲ್ಲಿ ಇಲ್ಲ ಅಂಥೇಳಿ ಮತ್ತು ಹೊರಗಿನಿಂದ ಬಾಗಿಲು ಹಾಕಲಾಗಿದೆ ಅಂಥೇಳಿ ನನಗೆ ತಿಳಿಯಿತು. ಒಂಟಿಯಾಗಿ ಬಂಧಿಸಲ್ಪಟ್ಟ ನಾನು ನನ್ನ ಪರಿಸ್ಥಿತಿಯನ್ನು ಆಲೋಚಿಸುತ್ತಾ ಪತಿಯ ಮರಣದ ನಂತರ ಬಂದ ಒಂಟಿತನ ಮತ್ತು ಮಹೇಶ್ ಬದಲಾವಣೆಯಿಂದ ಉಂಟಾದ ನೋವಿನಲ್ಲಿ ಮುಳುಗಿ ಹೋಗ್ಬಿಟ್ಟೆ. ಸ್ವಲ್ಪ ಸಮಯದ ನಂತರ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಅದೇನಂದ್ರೆ ಮಹೇಶ್ ಮನೆಗೆ ಹಿಂತಿರುಗಿ ಬಂದ ಕೂಡಲೇ ಅವನನ್ನ ಮನೆಯಿಂದ ಹೊರಟು ಹೋಗುವಂತೆ ಹೇಳಬೇಕು ಅಂತ ಅನ್ಕೊಂಡೆ. ಸಂಜೆವರೆಗೂ ಮಹೇಶ್ ಮನೆಗೆ ಬರಲಿಲ್ಲ. ಆದರೆ ಸಂಜೆ 4 ಗಂಟೆಯ ನಂತರ ಸುಮಾರು 4 ಗಂಟೆಗೆ ಬಾಗಿಲು ತಟ್ಟಿದ ಶಬ್ದ. ಮಹೇಶ್ ಅನ್ಕೊಂಡು ಬಾಗಿಲು ತೆರೆದ್ರೆ ಮೀಸೆ ಗಡ್ಡ ಇರುವಂತಹ 3-4 ಮಂದಿ ಗಂಡಸರು ನಿಂತಿದ್ರು. ಹಾಗೆನ್ನು ಬಾಗಿಲನ್ನು ತೆರೆದ ಕೂಡಲೇ ಅವರು ನನ್ನ ಮೇಲೆ ನಿಂದೆಗಳನ್ನು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು. ನನ್ನನ್ನು ಬೈದ್ರು. ನೀನು ಹುಡುಗನೊಂದಿಗೆ ಸೇರಿಕೊಂಡು ಮರ್ಯಾದೆ ಕಲಿತಾ ಇದ್ಯಾ ಅಂತ ನನ್ನನ್ನು ಬೈದ್ರು. ನನ್ನ ತಂದೆ ತಾಯಿಯ ಮನೆಗೆ ಹೊರಟು ಹೋಗು ಅಂಥೇಳಿ ಬೈದ್ರು. ಇಲ್ಲಿ ತಮ್ಮ ಕುಟುಂಬಗಳ ಗೌರವಕ್ಕಾಗಿ ಇಂಥವ್ರನ್ನು ಇರೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಕಠಿಣವಾಗಿ ಮಾತಾಡ್ದು. ಮಹೇಶ್ ನನ್ನ ಬಗ್ಗೆ ಏನೋ ತಪ್ಪಾಗಿ ಹೊರಗೆ ಹೇಳಿದ್ದಾನೆ ಅಂತನ್ನುವಂಥ ಅನುಮಾನ ನನಗೆ ಹೃದಯಾಘಾತದಂತೆ ತಟ್ಟಿತು.
ನಾನು ಕೂಡಲೇ ನೋವಿನಿಂದ ಬಾಗಿಲನ್ನು ಹಾಕೊಂಡು ಅಳುತ್ತಾ ಇಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಅಂತನ್ನುವ ಭಾವನೆಯಿಂದ ಸಾಮಾನುಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭಿಸಿದೆ. ನಂತರ ನಮ್ಮ ಸಮಾಜ ಒಂಟಿ ಹೆಣ್ಣನ್ನು ಎಷ್ಟು ಹೀನವಾಗಿ ನೋಡುತ್ತೆ ಅನ್ನೋದು ಕೂಡ ನನಗೆ ಅರ್ಥ ಆಯಿತು. ಅದಕ್ಕಾಗಿಯೇ ನಾನು ಕೂಡಲೇ ಅಲ್ಲಿಂದ ನಮ್ಮ ತಂದೆ ತಾಯಿಯ ಮನೆಗೆ ಹೊರಟು ಬಂದುಬಿಟ್ಟೆ. ಪ್ರಿಯ ವೀಕ್ಷಕರೇ, ನಾನು ಮಾಡಿದ್ದು ಸರಿನಾ, ಅವನು ಕೇಳಿದ್ದು ಸರಿನಾ, ಜನ ಮಾಡಿದ್ದು ತಪ್ಪಾ ಸರಿನಾ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ಈ ಕತೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್.